KPC ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅಂತ ಅಂಶವನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಹೈಕೋರ್ಟಲ್ಲಿ KPC ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ. ಯಾವುದೇ ಒಂದು ಹೆಜ್ಜೆ ನೀವು ಮಾಡಿಕೊಡ್ದು, ಏನೇ ಕೆಲಸ ಮಾಡಿಕೊಡ್ದು ಅಂತ. ಜೂನ್ 10ನೇ ತಾರೀಕು ಕೇಸಿದೆ. ಆ ಸಂದರ್ಭಕ್ಕೆ KPC ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಡ್ಕೋತಾ ಇದ್ದಾರೆ ಅನ್ನೋ ಅಂಶವನ್ನು ನಾವು ನ್ಯಾಯಾಲಯದ ಗಮನಕ್ಕೂ ಕೂಡ ತರ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಈ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಭಾಳ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದಾರೆ. 4 ಬಾರಿ ಸಭೆಯಲ್ಲೂ ಕೂಡ ಅವರಿಗೆ ನಾವು ಮನವಿ ಕೊಟ್ಟಾಗ, ನೀವು 4 ಬಾರಿ ಕೊಟ್ಟಿದ್ದೀರಪ್ಪ, ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಅಂಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೊನೆಗೆ ಎಲ್ಲಿ ತನಕ ಬಂದಿದ್ದಾರೆ ಅಂತ ಅಧಿಕಾರಿಗಳು ನಮಗೆ ಮೇಲಿಂದ ಯಾವುದೇ ಒಂದು ಉತ್ತರ ಕೊಡಬೇಡಿ ಅಂತ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ನೆನ್ನೆ ಹೇಳಿದ್ದಾರೆ, ನೆನ್ನೆ ಅಲ್ವಾ ಹೇಳಿದ್ದಾರೆ, 7ನೇ ತಾರೀಕು ಒಳಗಡೆ ನೀವು ಉತ್ತರ ಕೊಡೋದಾದರೆ ಉತ್ತರ ಕೊಡಿ. ಉತ್ತರ ಕೊಡೋಕ್ಕಾಗಲಿಲ್ವಾ ಅಂತಂದರೆ ಉತ್ತರ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ರೈಟಿಂಗಲ್ಲಿ ಕೊಡಿ ಅಂತ ಜಿಲ್ಲಾಧಿಕಾರಿಗಳನ್ನೇ KPC ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಅಂಶವನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಒಂದಂತೂ ತುಂಬ ಸ್ಪಷ್ಟ, ಯಾವುದೇ ಉನ್ನತ ಮಟ್ಟದ ಮಂತ್ರಿ ಇದರಲ್ಲಿ ಪಾಲುದಾರರಾಗಿ ಲೂಟಿ ಹೊಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ರು ಕೂಡ ಈ ಯೋಜನೆ ಯಾವ ಕಾರಣಕ್ಕೂ ನಡೆಯಕ್ಕೆ ಬಿಡಲ್ಲ. ಈಗಾಗಲೇ ಮಾರುತಿ ಗುರೂಜಿಯವರು ಹೇಳಿದ್ದಾರೆ, ಈ ಯೋಜನೆ ಏನಾದ್ರು ನೀವು ಶುರು ಮಾಡೋಕ್ಕೆ ಹೋದರೆ ನಾನು ಹೆಣದ ಮೇಲೆ ಈ ಒಂದು ಯೋಜನೆ ನೀವು ಮಾಡಬೇಕಾಗತ್ತೆ ಅಂತ. ಅಂದರೆ ಇಡೀ ಸಮಾಜ, ಇಡೀ ಸಾಧು ಸಂತರು ಎಲ್ಲರೂ ಕೂಡ ವಿರೋಧ ಇರೋಂಥ ಈ ಸಂದರ್ಭದಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ತಾನು ಲೂಟಿ ಮಾಡೋದಕ್ಕೋಸ್ಕರ ಈ ಯೋಜನೆಯನ್ನು ಜಾರಿ ತರುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪುಣ್ಯ ತುಂಬ ಸ್ಪಷ್ಟವಾಗಿ ಶಿವಮೊಗ್ಗ ಲೋಕಸಭಾ ಸದಸ್ಯರು ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಇದಕ್ಕೆ ಅನುಮತಿ ನಾವು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಮಂತ್ರಿಯ ಕುತಂತ್ರ ಈ ಒಂದು ಯೋಜನೆ ಮಾಡೋದಕ್ಕಲ್ಲಿ ಪ್ರಯತ್ನ ನಡೀತಾ ಇದೆ. ಇನ್ನೂ ಕೂಡ ಕೇಂದ್ರದ ಯಾವುದು ಅನುಮತಿನೂ ಇಲ್ಲದೇನೆ ಟೆಂಡರ್ ಕೂಡ ಕರೆದಿದ್ದಾರೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ ಪುಣ್ಯಕ್ಕೆ. ಅದಕ್ಕೋಸ್ಕರ ಇದೇನು ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ಈ ಒಂದು ಹೋರಾಟವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ, ಬರುವಂಥ ದಿನ ಈಗಾಗಲೇ ಪ್ರೊಫೆಸರ್ ಶ್ರೀಪತಿಯವರು ಹೇಳಿದಂಗೆ 16ನೇ ತಾರೀಕು, ಇದೇ ತಿಂಗಳ 16ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಎಲ್ಲ ಮುಖ್ಯ ರಸ್ತೆಗಳಲ್ಲೂ ಕೂಡ ಕಾರುಗಳು, 100 ಕಾರು, ಒಂದು 200-250 ಮೋಟರ್ ಸೈಕಲ್ಗಳು, ಇದನ್ನು ದೊಡ್ಡ ರ್ಯಾಲಿನ ಶಿವಮೊಗ್ಗ ನಗರದಲ್ಲಿ ನಾವು ಮಾಡೋರಿದ್ದೀವಿ. ಕೊನೆಗೆ ರಸ್ತೆ ತಡೆ ಮುಖಾಂತರ ಒಂದು ಜಾಗದಲ್ಲಿ ದೊಡ್ಡ ಸಭೆನೂ ಕೂಡ ನಾವು ಮಾಡೋರಿದ್ದೀವಿ. ಇದನ್ನು ನಾನು ಸಂಬಂಧಪಟ್ಟ KPC ಅಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. 1 ರೂಪಾಯಿನೂ ಕೊಟ್ಟಿಲ್ಲ. ನಾನು ಅದು ಜಿಲ್ಲಾಧಿಕಾರಿಗಳ ಎದುರಿಗೇ ನಾವು ಸಭೆಯಲ್ಲಿ ಮಾತಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದಾರೆ, ಯಾರೂ 1 ರೂಪಾಯಿನೂ ಕೊಟ್ಟಿಲ್ಲ. ಟೆಂಡರ್ ಮಾತ್ರ ಇನ್ನೂ ಕರೆದಿದ್ದಾರೆ. ವರ್ಕ್ ಆರ್ಡರ್ ಇಶ್ಯೂ ಮಾಡಿ ದುಡ್ಡು ರಿಲೀಸ್ ಮಾಡೋಕ್ಕೆ ಬರೋಲ್ಲ, ಸುಮ್ಮನೆ ಎಲ್ಲ ಹೇಳ್ತಾ ಇದ್ದಾರೆ. ಹಂಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೂಪದ ಅನುಮತಿನೂ ಕೂಡ ಕೊಟ್ಟಿಲ್ಲ. ನಾನು ಅದೇ ಹೇಳಕ್ಕೆ ಕೊಟ್ಟಿರೋದು, ಈ ಸತ್ತ ಮೇಲೆ ಹೆಂಗೆ ಯಾಕಿಂತವ್ರು ಸಾಯಕ್ಕೆ ಬಿಟ್ರಿ ಅಂತಂದರೆ, ನಾವು ಸಾಯಕ್ಕೆ ಬಿಡ್ತಿಲ್ಲ, ಅರಣ್ಯ ನಾಶ ಆಗಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸ್ವಾಮಿಗಳು, ಸಾಧು ಸಂತರು, ಪರಿಸರವಾದಿಗಳು ಎಲ್ಲರೂ ಕೂಡ ಪ್ರಾಣ ತ್ಯಾಗಕ್ಕೂ ತಯಾರನ್ನಂಥ ಮಾತು ಹೇಳ್ತಿರ್ಬೇಕಾರೆ ಅದು ಹೆಂಗೆ ಪರಿಹಾರ ತಕ್ಕ ಯೋಚನೆ ಮಾಡೋಣ. ಯಾವ ಕಾರಣಕ್ಕೂ ಯೋಜನೆ ಜಾರಿಯಾಗಕ್ಕೆ ಬಿಡಲ್ಲ. ಕಳ್ಳತನ ಮಾಡ್ರೆ ಕಪಾಳ ಕೊಟ್ಟರೆ ಒಳ್ಳೇದು ಸರಿನಾ? ಸಂಬಂಧಪಟ್ಟವ್ರಿಗೆ ಎಚ್ಚರಿಕೆ ಮಾಡೋ ದಿಕ್ಕಿನಲ್ಲಿ ಇವೆಲ್ಲ ನಡೆಯುತ್ತೆ. ನಾವೇನು ಸಾಧು ಸಂತರಲ್ಲ, ಜೈನ ಮುನಿಗಳು ಬಾಯಕಟ್ಟು ಹೊಡ್ತಾರಲ್ಲ. ನಾವು ಇವತ್ತು ಅನ್ಯಾಯ ಆಗ್ತಿರೋದನ್ನು ಬಹಿರಂಗವಾಗಿ ಜನರ ಗಮನಕ್ಕೂ ತರಬೇಕು, ಜನಜಾಗೃತಿನೂ ಮಾಡಬೇಕು, ಅಧಿಕಾರಿಗಳಿಗೂ ಜಾಗೃತಿ ಮಾಡೋ ದಿಕ್ಕಿನಲ್ಲಿ ಈ ಒಂದು ಯೋಜನೆಯನ್ನು, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ರೂಟ್ ಮಾರ್ಚ್ ಕೊಡ್ತಾರೆ, ಇನ್ನೊಂದು ಎಲ್ಲ ಕುತ್ಕೋತಿದ್ದಾರೆ. ಇನ್ನು 4-5 ದಿನದಲ್ಲಿ ಕಾರ್ಯಕ್ರಮ 16ನೇ ತಾರೀಕು ಫ್ರೀಡಮ್ ಪಾರ್ಕಿಂದ ಶುರು ಆಗುತ್ತೆ. ಉಳಿದಿದ್ದೆಲ್ಲ ರೂಟ್ ಮಾರ್ಚ್ ಡೀಟೇಲ್ ರೂಟ್ ಮ್ಯಾಪ್ ಎಲ್ಲ ಇನ್ನೊಂದು 4-5 ದಿನದಲ್ಲಿ
ನಿಮಗೆ ಕೊಡುತ್ತೆ. ನಂಬರ್ ಕೊಡ್ಲಾ ಎತ್ನಾಡ್ದು? ಅವ್ರಿಗೆ ಕೇಳಿ ಪ್ರಶ್ನೆ, ನನಗೆ ಕೇಳಿದ್ರೆ ನಾನು ಹೇಳ್ತೀನಲ್ಲಪ್ಪ. ಇದನ್ನು ಬಿಟ್ಟು ನನಗೇನು ಬೇರೆ ಹೇಳಲ್ಲ. ನಾನು ವಿಶೇಷ ಪರಿಸರ ಮತ್ತು ಧಾರ್ಮಿಕ ಜಾಗೃತಿ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ.